ಹಾಯ್ ಗೈಸ್, ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಪ್ಲೀಸ್. ನನ್ ತಮ್ಮಂಗೆ ಯಾರಾದ್ರೂ ಹುಡುಗಿ ಕೊಡ್ರಪ್ಪ ಪ್ಲೀಸ್. ಬ್ರೋ ಮಾತಾಡಿ ಬ್ರೋ. ಎಸ್ ಬ್ರೋ. ಓಕೆ ಫ್ರೆಂಡ್, ಬಾಯ್. Hi guys, welcome to my YouTube channel. Welcome to Sachigoda Talks. ಯಾ, ಸೊ ನ್ಯೂ ಗೆಸ್ಟ್ ಇವತ್ತು ನಾನು ಹೋಸ್ಟ್ ಮಾಡ್ತಿದ್ದೀನಿ. ಸೊ ನಾನು ಯಾರು ಅಂದ್ರೆ ಇವ್ರ ಸಿಸ್ಟರ್ಸ್, ಸಚಿನ್ ಅಣ್ಣ ಅಂಡ್ ಪೂಜಾಕ್ಕ ಅವ್ರ ಸಿಸ್ಟರ್ ನಾನು. ಸೊ ಇವತ್ತು ನಮ್ಮ ಬ್ರದರ್ದು ಬರ್ಡೇ ಇರೋದ್ರಿಂದ ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಎಲ್ಲರೂ ವಿಶ್ ಮಾಡಿ ಫಸ್ಟ್. ಓಕೆ, ಹ್ಯಾಪಿ ಬರ್ಡೇ ಬ್ರೋ. Thank you. ಸೊ ಇಲ್ಲಿ ಇದ್ದಾರೆ ಗೆಸ್ಟ್, ಬರ್ತಾ ಇಲ್ಲ ಪೂಜಾಕ್ಕ. ಮುಂದೆ ಬನ್ನಿ, ಮುಂದೆ ಬಾ. ಯಾ, ಸೊ ಇಲ್ಲಿ ಇವ್ರ ಮೇನ್ ಓನರು. ನಾವೆಲ್ಲ ಸುಮ್ನೆ ರೆಂಟ್ ತಗೊಂಡಿರೋದು ಇವತ್ತಿಗೆ ಮಾತ್ರ. ಮೈಕ್ ಐತಾ? ಇದೆ 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 ಮೈಕ್ ಇದೆ. ಆನ್ ದಿ ವೇ ಹೋಗ್ಬೇಕಾದ್ರೆ ಅಲ್ಲಿ ಟೋಲ್ ಹತ್ರ ಒಂದು 50 ಮೀಟರ್ ಹಿಂದೆ ನಾವು ಸೈಡ್ಗೆ ಹಾಕಿದ್ವಿ, ಬಿಕಾಸ್ ಆಫ್ ಟಿಫನ್ ಮಾಡೋಣ ಅಂತ. ಟಿಫನ್ ಮಾಡೋಕ್ಕೂ ಜಾಗ ಎಲ್ಲೂ ಇಲ್ಲ ಮುಂದೆ ಹೋದ್ರೆ. ಸೊ ಆ್ಯಕ್ಚುಲಿ ಸೈಡ್ ಹಾಕಿದ್ಮೇಲೆ ಇಲ್ಲೊಂದು ಸಂಧಿ ಕಾಣಿಸ್ತು. ಸೊ ಇಲ್ಲೊಂದು ಜಾಗ ಮಾಡ್ಕೊಂಡಿದ್ದಾರೆ ಹೋಗೋಕ್ಕೆ. ಸೊ ಈ ತಂತಿನ ರಿಮೂವ್ ಮಾಡಿದ್ದಾರೆ. ಸೊ ಇಲ್ಲಿಂದ ಬಂದರೆ ಅಲ್ಲಿ ಟಿಫನ್ ಸೆಂಟ್ರು ಸಿಗುತ್ತೆ. ಸೊ ಟಿಫನ್ ಎಲ್ಲ ಸಖತ್ತಾಗಿತ್ತು, ಆ್ಯಕ್ಚುಲಿ ಟೇಸ್ಟಿಯಾಗಿತ್ತು. ಸೊ ನೀವೇನಾದರೂ ಮೈಸೂರು ಕಡೆ ಹೋಗ್ತಾ ಇದ್ರೆ ಇಲ್ಲಿ ಸೈಡ್ಗೆ ಹಾಕೊಂಡು ಟಿಫನ್ ಮಾಡಿ ಆ್ಯಂಡ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ. ಮೇನ್ ರೋಡ್ ಹತ್ತಿದ್ರೆ ಮುಗೀತು, ಎಲ್ಲೂ ಸೈಡಲ್ಲಿ ಒಂದು ಅಂಗಡಿನೂ ಸಿಗಲ್ಲ ನಿಮಗೆ. ಇವರು ನಮ್ಮ ತಮ್ಮ, ಇವರು ಓನರು, ಚಾನಲ್ ಓನರ್. ಇವರು ಗೆಸ್ಟ್ ಅಪಿಯರೆನ್ಸ್. ಇವರು ಟೇಸ್ಟ್ ಚೆನ್ನಾಗಿದೆ. ಯೋ Road side ಅಲ್ಲಿ ಇದ್ದು 5 star ಹೋಟೆಲ್ feel ಇದೆ. ಹಾಯ್ ಗೈಸ್, ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಪ್ಲೀಸ್. ಗಾಡಿ ನನ್ ತಮ್ಮಂಗೆ ಯಾರಾದ್ರೂ ಹುಡುಗಿ ಕೊಡ್ರಪ್ಪ ಪ್ಲೀಸ್. ಯಾರು ಸೊ ಈಗ ನಾವು ಟೋಲ್ ರೀಚ್ ಆಗಿದೀವಿ ಆಫ್ಟರ್ ದ ಬ್ರೇಕ್ಫಾಸ್ಟ್. ಸೊ ಇನ್ ಮುಂದೆ ಏನೇನೆಲ್ಲ ಮಾಡ್ತೀವಿ ಅಂತ ಲಾಗ್ ಅಲ್ಲಿ ಆಡ್ ಮಾಡ್ತೀವಿ. ಓಕೆ, ಈಗ ನೋಡಕ್ ಹೋಗ್ತಿಲ್ಲ, ಅವೆಲ್ಲ ಕ್ಷಮಿಸಿ. ಕೇಳ್ತಾ ಇದ್ಯಾ? ಹರ್ಷಿತಾ ಅಂತ ಕ್ಷಮಿಸಿ, ಮಾತಾಡಿದ್ದಕ್ಕೆ ತಪ್ಪಾಯ್ತು. ಹಾ ಹೇಳಿ ಬ್ರೋ. ಬ್ರೋ ಮಾತಾಡಿ ಬ್ರೋ. ಮಾತಾಡಿ ಬ್ರೋ. ಎಸ್ ಬ್ರೋ. ಓಕೆ ಫ್ರೆಂಡ್, ಬಾಯ್. ಯಾರು ಸೊ ಇವಾಗ ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಬಿಟ್ಟು ಮುಂದೆ ಇದೀವಿ. ಸೊ ಇನ್ನು 1 ಕಿಲೋಮೀಟರ್ ಇದೆ ಶ್ರೀರಂಗಪಟ್ಟಣ. ಸೊ ಚೆನ್ನಾಗಿದೆ ಹೈವೇ. ಆಕ್ಚುಲಿ ಫಸ್ಟ್ ಟೈಮ್ ಮೈಸೂರು ರೋಡ್ ಬಂದಿರೋದು. ಆಲ್ಮೋಸ್ಟ್ ಹೈವೇ ಆದ್ಮೇಲೆ ಮೈಸೂರಿಗೆ ಬಂದೇ ಇಲ್ಲ. ಸೊ ಚೆನ್ನಾಗಿದೆ. ಒಂದು ಸಲ ನೀವು ಹೈವೇ ಎತ್ತಿದ್ರೆ ನೀವು ಕೊಡೋ ದುಡ್ಡು ಹೊರ್ತಿದೆ ಆಕ್ಚುಲಿ. ಸೊ ನೋಡಿ ಇಲ್ಲಿ ದೆವ್ವ ನೋಡಿ 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 ಹೆಂಗ್ ನಗ್ತಾ ಇದೆ. ಏನ್ ಸಾರಿ ಇಲ್ಲ. ಸೊ ವೆಲ್ಕಮ್ ಬ್ಯಾಕ್. ಆಲ್ಮೋಸ್ಟ್ ಮೈಸೂರು ರೀಚ್ ಆಗಿದ್ದೀವಿ. ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇವಾಗ ಇನ್ನೊಂದು 4-5 ಕಿಲೋಮೀಟರ್ ಇರ್ಬೋದು. ಕಾರ್ ಪಾರ್ಕಿಂಗ್ ಮಾಡಿ ಸೊ ಸೀದಾ ಹಿಂಗೆ ಬಂದರೆ ಹೋಗೋಕ್ಕೆ ದಾರಿ ಇದು ದರ್ಶನಕ್ಕೆ ನೋಡಿ. ಸೊ ಸ್ಟ್ರೇಟ್ ನಡ್ಕೊಂಡು ಹೋದರೆ ದರ್ಶನಕ್ಕೆ ಹೋಗೋ ದಾರಿ. ಎಲ್ಲ ಒಳ್ಳೊಳ್ಳೆ ಅಂಗಡಿಗಳಾಗಿದ್ದಾವೆ. ಮುಂಚೆ ನಾವು ಬಂದಾಗ ಈ ಥರ ಇರಲೇ ಇಲ್ಲ, ತುಂಬ ವರ್ಷ ಆಗಿತ್ತು ಬಂದು. ಸೊ ಎಲ್ಲ ಹೆಣ್ಮಕ್ಳು ಐಟಮೇ, ನಮ್ಮದು ಏನು ಹುಡುಗರ್ದು ಏನೂ ಇಲ್ಲಲ್ಲ ಆ್ಯಕ್ಚುಲಿ. ನೋಡಿ ಬ್ಯಾಗ್ಸು, ಟಾಯ್ಸು, ಇಯರಿಂಗ್ಸು, ಒಂಥರ ಡೈಲಿ ಜಾತ್ರೆ ಥರ ನಡೀತಾ ಇದೆ. ಸೊ ಸೀದಾ ಇವಾಗ ಅಮ್ಮನವ್ರ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಸಿ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ.
ಆ್ಯಂಡ್ ಪೂಜೆ ಮಾಡ್ಸೋಕ್ಕೆ ಹೂವು ಹಣ್ಣು ತಗೊಳ್ಳೋಣ ಅಂತ ಬಂದ್ವಿ. ಸಖತ್ ಕಾಸ್ಟ್ಲಿ ಇದೆ. ನೀವೇನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಕೆಳಗಡೆನೇ ನೀವು ಹೂವು ಹಣ್ಣು ಕಾಯಿ ಎಲ್ಲ ಎತ್ಕೊಂಬರೋದು ಬೆಸ್ಟು. ಇಲ್ಲಿ ಬಂದರೆ ಡಬಲ್ ರೇಟ್ ಹೇಳ್ತಾರೆ. ನಾರ್ಮಲ್ ನಿಮಗೆ 100 ರುಪೀಸ್ ಸಿಗೋದು ಇಲ್ಲಿ 200 ರುಪೀಸ್ ಹೇಳ್ತಾರೆ. ಸೊ ಸ್ಪೆಷಲ್ ಎಂಟ್ರಿ ತಗೊಂಡ್ವಿ. ಸ್ಪೆಷಲ್ ಎಂಟ್ರಿ ತಗೊಂಡು ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ. ತುಂಬ ಜನ ಇದ್ದಾರೆ. ಸೊ ಇದು ಒಳಗಡೆ ದೇವಸ್ಥಾನದ ಒಳಗಡೆ ವ್ಯೂ. ಸೊ ಆ್ಯಕ್ಚುಲಿ ವೆದರ್ ಮಾತ್ರ ಸಖತ್ತಾಗಿತ್ತು. ಬೆಳಗ್ಗೆನೇ ಸ್ವಲ್ಪ ಬಿಸಿಲಿತ್ತು, ಮಧ್ಯಾಹ್ನ ಮೇಲೆ ಸಖತ್ತಾಗಿತ್ತು. ದೇವಸ್ಥಾನದಲ್ಲೂ ಜಗಳ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಜನ ಎಲ್ಲಾದರೂ ಜಗಳ ಆಡ್ತಾರೆ. ಸಣ್ಣ ಪುಟ್ಟ ವಿಷಯ. ಸೊ ಇಗ್ನೋರ್ ದಟ್. ಆ್ಯಂಡ್ ಇಲ್ಲೆಲ್ಲ ಜಗಳ ನೋಡಿ ಸುಸ್ತಾಗಿ ಪಾಪ ಎಲ್ಲರೂ ಸೋಡಾ ಕುಡಿತಾ ಇದ್ದಾರೆ ಇವಾಗ. ಸೊ ದರ್ಶನ ಎಲ್ಲ ಆಯಿತು. ಸೂಪರಾಗಿತ್ತು ಆ್ಯಕ್ಚುಲಿ ದರ್ಶನ. ಸೊ ನಾರ್ಮಲ್ ಸ್ಪೆಷಲ್ ಎಂಟ್ರಿಲೂ ಕೂಡ ಜಾಸ್ತಿ ಜನ ಇದ್ದರು. ಬಟ್ ನಮಗೆ ಗೊತ್ತಿರೋರ ಕಡೆಯಿಂದ ಹೋಗಿದ್ದಕ್ಕೆ ಒಳ್ಳೆ ದರ್ಶನ ಆಯಿತು. ಅದಾದ ಮುಗಿಸ್ಕೊಂಡು ಇಲ್ಲಿ ಒಂದು ಗ್ರಂಥಾಲಯ ಇತ್ತು. ಇಲ್ಲಿಗೆ ಬಂದು ಇದನ್ನ ನೋಡಿದ್ವಿ. ಸೊ ನೋಡಿ ಅಲ್ಲಿಂದ ಇವಾಗ ಸೀದಾ ಕಾರಂಜಿ ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಕಾರಂಜಿಯಲ್ಲಿ ಏನೆಲ್ಲ ಮಜಾ ಮಾಡಿದ್ವಿ, ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಲೈಕ್ಸ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಇರಲಿ ನಿಮ್ಮದು. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.